ಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಬಾಂಡ್ ಆ್ಯಂಗಲನ್ನು ಯಾವ ರೀತಿ ಕಂಪೇರ್ ಮಾಡಬೇಕು ಅಂತ ಸಿಂಪಲಾಗಿ ಒಂದು ಮೆಥಡನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಅದು ಯಾವುದಂದರೆ ಇದೇ ಆ ಫ್ಲೋ ಚಾರ್ಟ್. ಈ ಫ್ಲೋ ಚಾರ್ಟನ್ನು ಯೂಸ್ ಮಾಡಿಕೊಂಡು ಈ ಎಲ್ಲ ಮಾಲಿಕ್ಯೂಲ್ಸ್ದು ಬಾಂಡ್ ಆ್ಯಂಗಲನ್ನು ಕಂಪೇರ್ ಮಾಡ್ತಾ ಹೋಗೋಣ. ಇದೊಂದು ಸಿಂಪಲ್ ಮೆಥಡು, ಈಸಿಯಾಗಿ ಸಾಲ್ವ್ ಆಗುತ್ತೆ ವಿತಿನ್ ಎ ಸೆಕೆಂಡ್ಸಲ್ಲಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಏನು ಮಾಡಬೇಕು, ಹೈಬ್ರಿಡೈಸೇಷನ್ ಚೆಕ್ ಮಾಡಬೇಕು. ಇದು ಏನು, sp2 ಹೈಬ್ರಿಡೈಸೇಷನ್, ಇದು sp3 ಹೈಬ್ರಿಡೈಸೇಷನ್ ಅಲ್ವಾ, ಇದು sp3. ಸೊ ಇಲ್ಲಿ sp2 ಇಸ್ ಗ್ರೇಟರ್ ದೆನ್ sp3 ಅಲ್ವಾ, ಸೊ ದಿಸ್ ಈಸ್ ಗ್ರೇಟರ್ ದೆನ್ ದೀಸ್ ಟು. ಹಾಗೆ ಈಗ ಎರಡು sp3 ಇದ್ದಾವೆ. ಸೊ ಎರಡು sp3 ಸೇಮ್ ಬಂತು ಅಂದರೆ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಬಾಂಡ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ನಂಬರ್ ಆಫ್ ಲೋನ್ ಪೇರ್ಸ್ ಆದ ಸೆಂಟ್ರಲ್ ಮೆಟಲ್ ಆಟಮ್. ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ನೈಟ್ರೋಜನ್, ಇಲ್ಲಿ ಆಕ್ಸಿಜನ್ ಅಲ್ವಾ. ಸೊ ಇದ್ರ ಮೇಲೆ ಎಷ್ಟಿದೆ ಲೋನ್ ಪೇರ್ಸು, ಒಂದಿದೆ. ಇದರಲ್ಲಿ ಎಷ್ಟಿದೆ ಲೋನ್ ಪೇರ್ಸು, ಎರಡಿದ್ದಾವೆ. ಸೊ NH3 ಈಸ್ ಗ್ರೇಟರ್ ದೆನ್ H2O, ಯಾಕಂದರೆ ಬಾಂಡ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ನಂಬರ್ ಆಫ್ ಲೋನ್ ಪೇರ್ಸ್. ಸೊ ಈ ರೀತಿ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇಲ್ಲಿ ನೋಡಿ, ಫಸ್ಟು ಹೈಬ್ರಿಡೈಸೇಷನ್ ಚೆಕ್ ಮಾಡಬೇಕು. ಇದೇನು sp3 ಅಲ್ವಾ, ಇದು ಅಷ್ಟೇ sp3, ಇದು ಕೂಡ sp3. ಹೈಬ್ರಿಡೈಸೇಷನ್ ಸೇಮ್ ಬಂತಲ್ವಾ. ನೆಕ್ಸ್ಟ್ ಲೋನ್ ಪೇರ್ಸ್ ನೋಡೋಣ. ಲೋನ್ ಪೇರ್ಸ್ ಎಷ್ಟಿವೆ, ಇಲ್ಲಿ ಒಂದು ಪೇರು, ಇಲ್ಲಿ ಒಂದು ಪೇರು, ಇಲ್ಲಿ ಒಂದು ಪೇರು. ಸೊ ಈಗ ಮತ್ತು ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ನೋಡೋಣ. ಇಲ್ಲಿ ನೈಟ್ರೋಜನ್ ಆರ್ಸೆನಿಕ್. ಸೊ ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯಾವುದಕ್ಕೆ ಜಾಸ್ತಿ ಇರೋದು, ನೈಟ್ರೋಜನ್ಗೆ ಅಲ್ವಾ. ಸೊ ಇವೆರಡಕ್ಕಿಂತ ಇದು ಚಿಕ್ಕದು, AsCl3. ಸೊ ಈಗ ಇವೆರಡರಲ್ಲಿ ಕಂಪೇರ್ ಮಾಡ್ತಾ ಹೋಗೋಣ. ಇದು ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ, ಇದು ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ. ನೆಕ್ಸ್ಟ್ ಥರ್ಡ್ ರೂಲಿಗೆ ಹೋಗೋಣ. ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೈಡ್ ಆಟಮ್ಸ್ ಅಂದರೆ ಅವು ಹೈಡ್ರೋಜನ್ ಹಾಗೆ ಫ್ಲೋರಿನ್. ಸೊ ಬಾಂಡ್ ಆ್ಯಂಗಲ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಸೈಡ್ ಆಟಮ್. ಸೊ ಹಾಗಾದರೆ ಸೊ NH3 ಈಸ್ ಗ್ರೇಟರ್ ದೆನ್ NF3, ಹೈಡ್ರೋಜನ್ ಈಸ್ ಲೆಸ್ಸರ್ ನೆಗೆಟಿವ್ ದೆನ್ ಫ್ಲೋರಿನ್. ಸೊ ಹಾಗೆ ನೆಕ್ಸ್ಟ್ ಈ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಹೋಗೋಣ. ಬನ್ನಿ, ಇದು sp2, ಇದು sp, ಇದು CF4, sp3 ಅಲ್ವಾ. ಸೊ ಹಾಗಾದರೆ ಯಾವುದಕ್ಕೆ ಬಾಂಡ್ ಆ್ಯಂಗಲ್ ಜಾಸ್ತಿ ಇರೋದು, CO2. ನೆಕ್ಸ್ಟ್ ಯಾವ್ದು ಬರೋದು, sp2 ಅಲ್ವಾ, BCl3. ನೆಕ್ಸ್ಟ್ ಯಾವ್ದು ಬರೋದು, sp3, CF4. ಸೊ ಇದು ಬಾಂಡ್ ಆ್ಯಂಗಲ್ ಕಂಪೇರ್ ಮಾಡೋದು ತುಂಬ ರಿಪೀಟೆಡ್ ಕಾನ್ಸೆಪ್ಟು. KCET ಹಾಗೆ ನೀಟ್, JEE ಅಲ್ಲಿ ತುಂಬ ಫ್ರೀಕ್ವೆಂಟಾಗಿ ರಿಪೀಟ್ ಆಗಿರೋ ಕಾನ್ಸೆಪ್ಟ್ ಇದು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಚೆನ್ನಾಗಿ ಆರಾಮಾಗಿ ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಈ ಫ್ಲೋ ಚಾರ್ಟ್ ಒಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಅರ್ಥ ಆಯ್ತಲ್ವಾ? ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.